ಲಯನ್ ಟಿವಿಗೆ ಸ್ವಾಗತ. ನಾನು ಬಸವರಾಜ್. ಅಧಿಕಾರ ಹಂಚಿಕೆ 2.5 ವರ್ಷ ಅಷ್ಟೇ ಸಿದ್ದರಾಮಯ್ಯ ಅವರು. ಹೈಕಮಾಂಡ್ ಹೇಳಿದೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಸಿದ್ದರಾಮಯ್ಯ ಅವರು ಇಳಿಲೇಬೇಕು. ಜನವರಿ, ಡಿಸೆಂಬರ್, ಫೆಬ್ರವರಿ, ಮಾರ್ಚ್ ಹೀಗೆ ಮೇ 20, 2023ರಿಂದ ಇಲ್ಲಿಯ ತನಕ ಅಂದರೆ ಸಿದ್ದರಾಮಯ್ಯ ಅವರು ಅಧಿಕೃತವಾಗಿ 2ನೇ ಸಲ ರಾಜ್ಯದ 22ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಾಗಿನಿಂದ ಇಲ್ಲಿಯ ತನಕ ಹೇಳುತ್ತಾ ಬಂದವರು ಮತ್ತು ಹೇಳುತ್ತಿರುವವರು ಕೊಟ್ಟ ಸಾಕ್ಷಿ ಏನು, ಪುರಾವೆ ಏನು? ಅಸಲಿಗೆ ಈ 2.5 ವರ್ಷದ ಅಧಿಕಾರ ಹಂಚಿಕೆಯ ಒಪ್ಪಂದದ ಮಾತುಕತೆಯ ಲೆಕ್ಕವನ್ನು ಕೊಟ್ಟವರು ಮೊದಲಿಗೆ ಯಾರು ಮತ್ತು ಏನಾಗ್ತಿದೆ? ಮೇ 10, 2023 ರಾಜ್ಯ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಬರುತ್ತೆ. ಕಾಂಗ್ರೆಸ್ 135 ಸ್ಥಾನಗಳನ್ನು ಗಳಿಸುತ್ತೆ. ಮೇ 16, 2023 ಮುಖ್ಯಮಂತ್ರಿ ಗಾದಿಗೆ ಯಾರು ಬಂದು ಕೂರಬೇಕು? ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಸೇರಿದಂತೆ ಸಾಕಷ್ಟು ನಾಯಕರನ್ನು ದೆಹಲಿಗೆ ಕರೆಸ್ಕೊಳ್ತಾರೆ, ಮಾತುಕತೆ ನಡೆಸ್ತಾರೆ. ಸಿದ್ದರಾಮಯ್ಯ ಅವರನ್ನು ಅವಿರೋಧವಾಗಿ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡಿದ್ದೀವಿ. ಯಾರು ಹೇಳ್ತಾರೆ ಅವರು ಮುಖ್ಯ. ಹೀಗೆ ಹೇಳುವಂಥದ್ದು ಬೈಟ್ ಕೊಟ್ಟಿದ್ದು, ಬಹಿರಂಗವಾಗಿ ಹೇಳಿಕೆಯನ್ನು ಮೊದಲಿಗೆ ನಮೂದಿಸಿದ್ದು ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ಅವತ್ತು 5 ಜನರ ಹೆಸರನ್ನು ಮೆನ್ಷನ್ ಮಾಡ್ತಾರೆ. ಈ ಅನುಮೋದನೆ ಮಾಡಿದ್ದು ಬಿ ಕೆ ಹರಿಪ್ರಸಾದ್ ಅವರು, ಈ ಅನುಮೋದನೆಯನ್ನು ಬೆಂಬಲಿಸಿದ್ದು ಎಂ ಬಿ ಪಾಟೀಲ್ರು, ಈ ವಿಚಾರವಾಗಿ ಸಹಮತ ಡಿ ಕೆ ಶಿವಕುಮಾರ್ ಅವರು, ಇದೇ ನಿರ್ಧಾರಕ್ಕೆ ಜೊತೆ ನಿಂತವರು ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಅಂತ ಇಷ್ಟು ಜನರ ಹೆಸರನ್ನು ಹೇಳ್ತಾರೆ. ಇವು ಈಗಲೂ ಗೂಗಲ್ ಮಾಡಿದ್ರೆ ಯೂಟ್ಯೂಬಲ್ಲೂ ಕೂಡ ಆ ಬೈಟ್ ಸಿಗತ್ತೆ. ಮಾರನೇ ದಿನ ರಿಪಬ್ಲಿಕ್ ಟಿವಿಯಲ್ಲಿ ಫಸ್ಟ್ ಟೈಮ್ ಅಧಿಕಾರ ಹಂಚಿಕೆಯ ಒಂದು ಚರ್ಚೆಯನ್ನು ಹರಿಯಬಿಟ್ಟಿದ್ದು ನೋಡಿ. ಇಲ್ಲಿ ಖರ್ಗೆ ಅವರಾಗಲಿ, AICCಯ ಸಾರಥಿ ರಾಹುಲ್ ಗಾಂಧಿ ಅವರಾಗಲಿ, ಸೋನಿಯಾ ಗಾಂಧಿ ಅವರಾಗಲಿ, ಅಥವಾ KC ವೇಣುಗೋಪಾಲ್ ಜನರಲ್ ಸೆಕ್ರೆಟರಿ ಅವರಾಗಲಿ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಾಗಲಿ, ಇವ್ರು ಯಾರು ಹೇಳಲಿಲ್ಲ. ಫಸ್ಟ್ ಟೈಮ್ ಅಧಿಕೃತವಾಗಿ ಅಧಿಕಾರ ಸ್ಥಾಯಿಯಲ್ಲಿ ಖಚಿತತೆ, ಇದು ಖಚಿತವಾದ ಸುದ್ದಿ ಅನ್ನೋ ರೀತಿಯಲ್ಲಿ ಹೇಳಿದ್ದು ಡಿ ಕೆ ಸುರೇಶ್, ಡಿ ಕೆ ಶಿವಕುಮಾರ್ ಅವರ ಸಹೋದರ, ಮಾಜಿ ಸಂಸದ. ರಿಪಬ್ಲಿಕ್ ಟಿವಿ ಮುಂದೆ ಅವ್ರ ಮೈಕ್ ಹಿಡಿದಾಗ, ನಿಮ್ಮ ಅಣ್ಣ ಅವರು CM ಆಗಲಿಲ್ಲ, ನಿಮ್ಗೆ ಏನು ಅನಿಸುತ್ತೆ ಅಂದರೆ, ಒಬ್ಬ ಸೋದರನಾಗಿ ನನಗೆ ಬೇಸರ ಇದೆ, ಆದರೆ ನನ್ನ ಅಣ್ಣ ನನಗೆ ಹೇಳಿದ್ದಾರೆ ಅಧಿಕಾರ ಹಂಚಿಕೆಯ ಲೆಕ್ಕಾಚಾರ 50-50 ಚರ್ಚೆ ಆಗಿದೆಯಂತೆ. ಆದರೂ ಈ ಮಾತನ್ನು ಹೇಳಿ ಕೊನೆಯಲ್ಲಿ ಇನ್ನೊಂದು ಸಾಲ ಹೇಳ್ತಾರೆ, ಅಧಿಕಾರ ಬರಲಿ, ಬರದೇ ಇರದೇ ಇರಲಿ, ಡಿ ಕೆ ಶಿವಕುಮಾರ್ ಈಸ್ ಡಿ ಕೆ ಶಿವಕುಮಾರ್ ಅನ್ನೋ ಮಾತನ್ನು ಹೇಳಿ ಫಸ್ಟ್ ಟೈಮ್ ಒಂದು ಸೀಲ್ ಹಾಕ್ತಾರೆ. ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ, ಅಥವಾ 2.5 ವರ್ಷ ಸಿದ್ದರಾಮಯ್ಯ ಅವರು, ಅನಂತರ ಡಿ ಕೆ ಶಿವಕುಮಾರ್ ಅನ್ನುವಂತಹ ಒಂದು ಸುದ್ದಿಗೆ ಚೌಕಟ್ಟು ಹಾಕಿದ್ದು, ಅದಕ್ಕೊಂದು ಫ್ರೇಮ್ ವರ್ಕ್ ಕಟ್ಟಿದ್ದು, ಅದಕ್ಕೊಂದು ಗ್ಯಾರಂಟಿ ಕೊಟ್ಟಿದ್ದು ಯಾರು ಹೇಳಿದ್ದು? ಖಚಿತವಾಗಿ ಬಹಿರಂಗವಾಗಿ ಡಿ ಕೆ ಸುರೇಶ್. ಅದಕ್ಕೂ ಮುಂಚೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು, ಅದರಲ್ಲೂ ಮುಖ್ಯವಾಗಿ ದೆಹಲಿಯ ಮಾಧ್ಯಮಗಳು, ರಾಷ್ಟ್ರೀಯ ಮಾಧ್ಯಮಗಳು ಊಹಾಪೋಹದ ಸುದ್ದಿಯನ್ನು ಹರಿಯಬಿಟ್ಟಿದ್ವು. ಫಸ್ಟ್ ಟೈಮ್ ಹೈಕಮಾಂಡ್ ಹೇಳಲಿಲ್ಲ 2.5 ವರ್ಷ ಅಂತ. ಫಸ್ಟ್ ಟೈಮ್ 50-50 ಅನ್ನುವಂತಹ ಮಾತನ್ನು ಮೆನ್ಷನ್ ಮಾಡಿದ್ದು, ಆ ವರ್ಡನ್ನು ಮಿಂಟ್ ಮಾಡಿದ್ದು ಡಿ ಕೆ ಸುರೇಶ್. ಇಲ್ಲಿಂದೀಚೆಗೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಈ ಸುದ್ದಿಯನ್ನು ಜೀವಂತವಾಗಿ ಇಡುವಂತಹ ಪ್ರಯತ್ನ ಮಾಡಿದ್ರು. ಪ್ರೊಪಗಂಡ ಅನ್ನೋ ಪದಕ್ಕೆ ದೊಡ್ಡ ಅರ್ಥ ಅಥವಾ ಒಂದು ವ್ಯಕ್ತಿರೂಪ ಅಂತ ಕಾಣಿಸುವಂಥದ್ದು ಹಿಟ್ಲರ್ ಜೊತೆಯಲ್ಲಿದ್ದಂತಹ ಜೋಸೆಫ್ ಗೋಬೆಲ್ಸ್. ಈ ಸುದ್ದಿಗೆ ಗೋಬೆಲ್ಸ್ ಆಗಿದ್ದು ಮೊಟ್ಟ ಮೊದಲಿಗೆ 50-50 ಅನ್ನುವಂತಹ ಸಾಲನ್ನು ಬಳಸಿ, ಅದು ರಾಷ್ಟ್ರೀಯ ಮಾಧ್ಯಮವೊಂದಕ್ಕೆ ಹಂಚಿಕೊಂಡಂತಹ ಮಾತುಗಳಾಗಿ ದಾಖಲಾಗಿ ಉಳಿದಿರುವಂತಹ ಸಾಕ್ಷಿ, ಡಿಜಿಟಲ್ ಪ್ರೂಫ್ ಡಿ ಕೆ ಸುರೇಶ್ ಅವರ ಮಾತುಗಳು. ಮೇ 18, 2023 ಹೈಕಮಾಂಡ್ ಹೇಳಿಲ್ಲ. ಮೇ 19 ಖುದ್ದು ಡಿ ಕೆ ಶಿವಕುಮಾರ್ ಅವರು ಒಂದು ವಿಚಾರವನ್ನು ಹೇಳ್ತಾರೆ ತಮ್ಮ ಮಾತಾಡಿದ ಮೇಲೆ. ಹೇಗೆ ನೀವು ಒಪ್ಕೊಂಡ್ರಿ ಸಿದ್ದರಾಮಯ್ಯ ಅವರ ಈ
ಮುಖ್ಯಮಂತ್ರಿ ಆಗುವಂತಹ ಒಂದು ನಿರ್ಧಾರವನ್ನು ನೀವು ಪ್ರತಿಪಾದನೆ ಮಾಡಲಿಲ್ವಾ? ಅರೆ ನಾವು ಗೆಲ್ತೀವೋ ಗೆಲ್ಲಲ್ವೋ ಅನ್ನೋದೇ ಗೊತ್ತಿರಲಿಲ್ಲ, ಅರೆ ಗೆದ್ದಿದ್ದೀವಿ, ಈಗ ಅದನ್ನು ಸಂಭ್ರಮಿಸೋಣ. ಹಾಗಂತ ನಾನೊಬ್ಬನೇ ಈ ಗೆಲುವಿಗೆ ಕಾರಣ ಅಂತ ನಾನು ಒಪ್ಕೊಳ್ಳೋದಿಲ್ಲ. ಫಸ್ಟ್ ಒಬ್ಬರ ಅವಕಾಶಗಳು ಮುಗೀಲಿ ಅನ್ನೋ ಮಾತನ್ನು ಹೇಳಿದ್ರೆ ವಿನಃ 50-50 ಮಾತುಕತೆ ಆಗಿದೆ ಅನ್ನೋದನ್ನು ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಅವರು ಮಾರನೇ ದಿನ ಅದು ನ್ಯಾಷನಲ್ ಮೀಡಿಯಾಗೆ ಕೊಟ್ಟಂತಹ ಒಂದು ಇಂಟರ್ವ್ಯೂನಲ್ಲಿ ಹೇಳಲಿಲ್ಲ. ಮೇ 20 ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ರು. ಅದಾದ ಮೇಲೆ ಎಂ ಬಿ ಪಾಟೀಲ್ರು, ಲಿಂಗಾಯತ ಸಮಾಜದ ನಾಯಕ, ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಸಚಿವರಾಗಿರ್ತಾರೆ. ಅವರು ಒಂದು ಹೇಳಿಕೆ ಕೊಡ್ತಾರೆ, ಪೂರ್ಣಾವಧಿಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ. ಫಸ್ಟೇ ಶಾಸಕಾಂಗ ಪಕ್ಷದ ನಾಯಕರನ್ನ ಮಧ್ಯಕ್ಕೆ ಇಳಿಸ್ತೀವಿ ಅಂತ ಹೈಕಮಾಂಡ್ ಹೇಳಿರಲಿಲ್ಲ, ಪೂರ್ಣಾವಧಿ ಇರಬಹುದು ಅಂದ್ಕೊಂಡಿದ್ರು. ಹಾಗೆ ನೋಡಿದ್ರೆ ಎಂ ಬಿ ಪಾಟೀಲ್ರು ಈ ಹೇಳಿಕೆ ಕೊಟ್ಟ ಮೇಲೆ ಡಿ ಕೆ ಸುರೇಶ್ ಅವರು ಮಾರನೇ ದಿನಾನೇ ವಾರ್ನಿಂಗ್ ಕೊಡ್ತಾರೆ. ಆ ವಾರ್ನಿಂಗ್ ಹೇಗಿರುತ್ತೆ ಅಂದರೆ, ಸದಾಶಿವನಗರದಲ್ಲಿ ಯಾರಾದರೂ ಸ್ವಲ್ಪ ಮಟ್ಟಿಗೆ ರಫ್ ಆಗಿ ಮಾತಾಡಿ ಕನಕಪುರದ ಸ್ಟೈಲಲ್ಲಿ ಒಂದು ವಾರ್ನಿಂಗ್ ಕೊಟ್ಟರೆ ಹೇಗಿರುತ್ತೋ ಕನಕಪುರದ ಸದಾಶಿವನಗರದ ಸ್ಟೈಲ್. ನನಗೂ ತೀಕ್ಷ್ಣವಾಗಿ ಮಾತಾಡೋದಕ್ಕೆ ಬರುತ್ತೆ ಎಂ ಬಿ ಪಾಟೀಲ್ರೇ, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ, ಇದು ನಿಮಗೆ ಸಂಬಂಧಿಸಿದ್ದಲ್ಲ ಅನ್ನುವ ಧಾಟಿಯಲ್ಲಿ ಹೇಳ್ತಾರೆ. ಅಂದರೆ ಪೂರ್ಣಾವಧಿ ಅನ್ನುವಂತಹ ಮಾತುಗಳನ್ನು, ಅಂತಹ ಸುದ್ದಿಯನ್ನು, ಅಂತಹ ನರೇಟಿವನ್ನು ಬಿಲ್ಡ್ ಮಾಡೋಕ್ಕೆ ಬಿಡಲಿಲ್ಲ. ಅದನ್ನು ಬ್ರೇಕ್ ಮಾಡೋದಕ್ಕೆ ಮುಂದಾಗಿದ್ದೂ ಕೂಡ ಡಿ ಕೆ ಸುರೇಶ್ ಅವರು. ಅಲ್ಲಿಂದೀಚೆಗೆ ಡಿಸೆಂಬರ್ ಹೊತ್ತಿಗೆ ಇಂಡಿಯಾ ಟುಡೇ ಸೇರಿದಂತೆ ಒಂದಷ್ಟು ಪತ್ರಿಕೆಗಳಲ್ಲಿ ಪೂರ್ಣಾವಧಿಯ ಚರ್ಚೆಯ ಬದಲಿಗೆ 2.5 ವರ್ಷದ ಲೆಕ್ಕಾಚಾರ ಬಂದು ಬೀಳುತ್ತೆ. ವಿಶೇಷ ಅಂದರೆ ಸುರ್ಜೇವಾಲಾ ಅವರ ಹೆಸರು ಇಲ್ಲಿಂದಲೂ ಕೂಡ ದಾಖಲಾಗ್ತಾ ಹೋಗುತ್ತೆ. ಯಾಕಂದರೆ ಡಿ ಕೆ ಸುರೇಶ್ ಅವರು ತುಂಬ ಸ್ಪಷ್ಟವಾಗಿ ಎಂ ಬಿ ಪಾಟೀಲ್ರಿಗೆ ಟಾಂಗ್ ಕೊಡಬೇಕಾದ್ರೆ ಹೇಳಿದ, ಮೆನ್ಷನ್ ಮಾಡಿದ ಹೆಸರು ಖರ್ಗೆ ಅಲ್ಲ, ರಾಹುಲ್ ಗಾಂಧಿ ಅಲ್ಲ. ಬೇಕಿದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಕೇಳ್ಕೊಳ್ಳಿ ಎಂ ಬಿ ಪಾಟೀಲ್ರು, ಪೂರ್ಣಾವಧಿನೋ 2.5 ವರ್ಷನೋ ಅಂತ ಸುರ್ಜೇವಾಲಾ ಅವರ ಹೆಸರನ್ನು ಮೆನ್ಷನ್ ಮಾಡಿದ್ರು. 2023 ಡಿಸೆಂಬರಲ್ಲಿ 2.5 ವರ್ಷದ ನರೇಟಿವನ್ನು ಮತ್ತೆ ಬಿಲ್ಡ್ ಮಾಡಿದ್ದು ನ್ಯಾಷನಲ್ ಮೀಡಿಯಾಗಳು. ಆ ನ್ಯಾಷನಲ್ ಮೀಡಿಯಾದ ಸುದ್ದಿಗಳನ್ನು ನಮ್ಮ ಕನ್ನಡದ ಮಾಧ್ಯಮಗಳು ಕೂಡ ಯಥಾವತ್ತಾಗಿ ಇಳಿಸಿ ಒಂದು ನರೇಟಿವ್ ಬಿಲ್ಡ್ ಮಾಡಿದ್ರು. ಹಾಸನದಲ್ಲಿ 2024 ಸಮಾವೇಶ ನಡೆಯುತ್ತೆ. ಆ ಸಮಾವೇಶದಲ್ಲಿ ಫಸ್ಟ್ ಟೈಮ್ ಮತ್ತೊಬ್ಬ ವ್ಯಕ್ತಿ, ಅದು ದೆಹಲಿಯ ನಾಯಕ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇದೇ ಮಾತುಗಳನ್ನು ಪುರಸ್ಕರಿಸ್ತಾರೆ. ಕೇವಲ ರಣದೀಪ್ ಸಿಂಗ್ ಸುರ್ಜೇವಾಲಾ, ಒಂದು ಡಿ ಕೆ ಸುರೇಶ್, ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಏನಂತಾರೆ, ನಿಮ್ಮ ಬಂಡೆಗೆ ನಾವು ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ದೀವಿ. ಎಷ್ಟೇ ಆ ಅಶ್ಯೂರೆನ್ಸ್ ನಿಜ ಹೌದಾ ಅಲ್ವಾ ಅನ್ನೋದನ್ನು ಈಗ ಸುರ್ಜೇವಾಲಾ ಅವರು ಹೇಳಬೇಕಿದೆ. ಇದೇ ಕಾರಣಕ್ಕೆ ಸುರ್ಜೇವಾಲಾ ಅವರು ಇವತ್ತು ಕರ್ನಾಟಕಕ್ಕೆ ಬರೆದಿರೋ ರೀತಿಯಲ್ಲಿ ಆಗಿದೆ. ಹೀಗೆ ಸುರ್ಜೇವಾಲಾ ಅವರು ಕೂಡ ಬಂಡೆ ಅನ್ನುವಂತಹ ವಿಶೇಷಣದ ಉಲ್ಲೇಖವನ್ನು ಮಾಡಿ ಅವ್ರಿಗೊಂದು ಭರವಸೆ ಕೊಟ್ಟಿದ್ದೆ, ಹೈಕಮಾಂಡ್ ಕೊಟ್ಟಿದ್ದೀವಿ, ಅದು ಆಗುತ್ತೆ, ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೀಗೆ ಹೇಳಲಿಕ್ಕೆ ಕಾರಣ ಆಗಿದ್ದೇನು ಗೊತ್ತಾ? ಕಾಂಗ್ರೆಸ್ ವಲಯದಲ್ಲಿ, ಅದರಲ್ಲಿ ಸಿದ್ದರಾಮಯ್ಯ ಅವರ ಬಣದಲ್ಲಿ ಚರ್ಚೆ ಆಗ್ತಿರೋ ಒಂದು ಸಾಲು, ಅದು 2022 ಆಗಸ್ಟ್ 3 ದಾವಣಗೆರೆ ಸಿದ್ದರಾಮಯ್ಯ ಅವರ 75ನೇ ಹುಟ್ಟುಹಬ್ಬದ ಒಂದು ಸಂಭ್ರಮಾಚರಣೆ, ಸಿದ್ದರಾಮೋತ್ಸವ ನಡೀತಿರುತ್ತೆ. ಅವತ್ತು ರಾಹುಲ್ ಗಾಂಧಿ ಅವರು ಕೂಡ ಟ್ರಾಫಿಕ್ ಅಷ್ಟು ಜೋರಾಗಿರುತ್ತೆ, ಜಾಸ್ತಿ ಇರುತ್ತೆ. ಸುಮಾರು 4-5 ಕಿಲೋಮೀಟರ್ಗಳ ದೂರದಿಂದ ನಡ್ಕೊಂಡ್ಬರ್ಬೇಕಾಗತ್ತೆ. ಅವ್ರ ಜೊತೆಯಲ್ಲಿ ಇದೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬರ್ತಾರೆ. ರಣದೀಪ್ ಸಿಂಗ್ ರಾಹುಲ್ ಗಾಂಧಿ ಅವರಿಗೆ ನಮ್ಮ ಒಬ್ಬ ನಾಯಕನ ತಾಕತ್ತು ಹೀಗಿದೆ ಅಂತ ಖುಷಿ ಆದರೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಧಗ 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 ಉರಿಯುತ್ತೆ. ಹಾಗೆ ಅದೇ ಕಾರ್ಯಕ್ರಮದಲ್ಲಿ ಇನ್ನೂ ಒಬ್ಬರು ಉರ್ಕೊಂಡಿರ್ತಾರೆ. ಅದು ಸಿದ್ದರಾಮಯ್ಯ ಅವರ ಹೆಸರನ್ನು ಹೇಳಿ ಜೈಕಾರ ಕೂಗಿ ಅಂದಾಗ ಸುಮಾರು 3-4 ನಿಮಿಷಗಳ ಕಾಲ ಜನ ಶಿಳ್ಳೆ ಚಪ್ಪಾಳೆ ಹೊಡೆದಾಗ ಅವರ ಕಣ್ಗಳಲ್ಲಿ ಆ ಬೆಂಕಿ ಕಾಣಿಸ್ಕೊಂಡಿತ್ತು. ಅದು ಡಿ ಕೆ ಶಿವಕುಮಾರ್ ಅವರು. ಆ ಇಬ್ಬರನ್ನು ಒಟ್ಟುಗೂಡಿಸಿದ್ದು ಮತ್ತು ಈ ನಾಯಕನನ್ನು
ಸಾಧ್ಯವಾದಷ್ಟು ಬಗ್ಗಿಸದೇ ಹೋದಲ್ಲಿ ನಮಗೆ ಮುಂದೆ ಕಷ್ಟ ಆಗತ್ತೆ ಅನ್ನೋದನ್ನು ಅರಿತುಕೊಂಡಿದ್ದು ಆ ಇಬ್ಬರು ನಾಯಕರು. ಮತ್ತು ಈ 2.5 ವರ್ಷದ ಲೆಕ್ಕವನ್ನು ಮೊದಲಿಗೆ ಮೆನ್ಷನ್ ಮಾಡಿದ್ದು ಮೇ 18, 2023 ಡಿ ಕೆ ಸುರೇಶ್ ಅವರು. ಅವತ್ತು ಕೂಡ ಸುರ್ಜೇವಾಲಾ ಅವರ ಹೆಸರನ್ನು ಹೇಳ್ತಾರೆ. ಸೊ ಹೈಕಮಾಂಡ್ ಹೇಳಿದೆ ಅನ್ನೋದೇ ಆದರೆ ಅದನ್ನು ನಮಗೂ ಹೇಳ್ತಿದ್ರು. MB ಪಾಟೀಲ್ರು ಹೇಳೋದು ಮೇ 23, 2023 ಈ ಮಾತನ್ನು, ಈ ಸಾಲನ್ನು. ಹೈಕಮಾಂಡಲ್ಲಿ ಚರ್ಚೆ ಆಗಿದ್ರೆ ನಮಗೆ ಗೊತ್ತಾಗ್ತಿತ್ತು. ಹೈಕಮಾಂಡಲ್ಲಿ ಏನು ಚರ್ಚೆ ಆಗಿಲ್ಲ, ಪೂರ್ಣಾವಧಿಗೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಅನ್ನೋ ಸಾಲುಗಳನ್ನು ಮೆನ್ಷನ್ ಮಾಡಿರ್ತಾರೆ. ಹೈಕಮಾಂಡ್ ಕೂಡ ಒಬ್ಬ ಅಹಿಂದ ನಾಯಕನನ್ನು ಧಿಕ್ಕರಿಸಿ ಇಲ್ಲಪ್ಪ ಇನ್ನೊಬ್ರು ಕೊಡ್ತೀವಿ ಅನ್ನುವಂತಹ ಚರ್ಚೆಯನ್ನೇ ಮಾಡಿದ್ದಿದ್ದರೆ ಅವತ್ತೇ ಇಬ್ಬರನ್ನು ಕೂರಿಸಿ ಮನವೊಲಿಸಿ ಮಾತುಕತೆ ನಡೆಸಿರ್ತಿತ್ತು. ಅದನ್ನು ಕೂಡ ಅವತ್ತೇ ಬುದ್ಧಿವಂತರಾಗಿ ಮಾಧ್ಯಮಗಳ ಮುಂದೆ ಹೇಳಿರ್ತಿದ್ರು. ರಾಜ್ಯದಲ್ಲಿ ಹಿಂದೆ ಕೂಡ ಒಂದು ಮಾತಿನ ಮೇಲೆ, ಒಂದು ನಂಬಿಕೆಯ ಮೇಲೆ, ಒಂದು ವಿಶ್ವಾಸದ ಮೇಲೆ ಏನೋ ಒಂದು ಸರ್ಕಾರ ರಚನೆ ಆಗಿತ್ತು. ಅದು 2020 ಸರ್ಕಾರ. ಇವತ್ತಿಗೂ ಕೂಡ ಆ ಅಧಿಕಾರ ಹಸ್ತಾಂತರದ ಚರ್ಚೆಗಳಾಗ್ತವೆ. ಆದರೆ ಯಡಿಯೂರಪ್ಪ ಅವ್ರು ಮಾತಾಡೋ ಧಾಟಿಗೂ ಕುಮಾರಸ್ವಾಮಿ ಅವ್ರು ಮಾತಾಡೋ ಧಾಟಿಗೂ ತುಂಬಾ ವ್ಯತ್ಯಾಸ ಇದೆ. ಅಲ್ಲಿ ಸತ್ಯ ಕಾಣಿಸುತ್ತೆ. ಇಲ್ಲಿ ಒಂದೇ ಪಕ್ಷದ ನಾಯಕರು, ಒಬ್ಬರು ಸೀನಿಯರ್ ಲೀಡರ್, ಮತ್ತೊಬ್ಬರು ಮೇಲ್ವರ್ಗದ ಸಮಾಜದ ನಾಯಕ. ಯಾರಿಗೆ ಹೆಚ್ಚು ಶಾಸಕರ ಬೆಂಬಲ ಇದೆ ಅನ್ನೋದು ಕೂಡ ಒಂದು ಸರ್ಕಾರ ರಚನೆಯ ಸಂದರ್ಭದಲ್ಲಿ ಮುಖ್ಯ ಆಗತ್ತೆ. ಸುರ್ಜೇವಾಲಾ ಮೇ 18, 2023 ರಿಸಲ್ಟ್ ಬಂದು 8 ದಿನಕ್ಕೆ ಇನ್ನು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕೆ ಮುಂಚೆನೇ 2.5 ವರ್ಷದ ಚರ್ಚೆಯ ಮಾತನ್ನು 50-50ಯ ಲೆಕ್ಕವನ್ನು ಕೊಟ್ಟಿದ್ದು ಒಂದು ಹಂತಕ್ಕೆ ಡಿ ಕೆ ಸುರೇಶ್ ಅವರು. ಇವರಿಗೆ ಅನುಮೋದನೆಯನ್ನು ಕೊಟ್ಟಿದ್ದು ಪರೋಕ್ಷವಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ಆ ಕಾರಣಕ್ಕೋಸ್ಕರನೇ ಅವರನ್ನು ರಾಹುಲ್ ಗಾಂಧಿ ಅವರು ಯಾವ ಕಾರಣಕ್ಕೂ ನೀವು ಹೋಗಬೇಡಿ, ಅನಗತ್ಯವಾಗಿ ಬರೋದು, ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನದಲ್ಲಿ ಕೂತು ಶಾಸಕರ 1-to-1 ಮಾಹಿತಿಯನ್ನು ಪಡೆದಿದ್ದು ಕೂಡ ಇದೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ನೀವು ಆರಂಭದಿಂದ ಇಲ್ಲಿಯ ತನಕ ಈ ಇಡೀ ಪ್ರಕರಣದ ಮೂಲ ಜಾಡನ್ನು ಹಿಡಿದು ಹೋದರೆ ಇಲ್ಲಿ ಅಧಿಕೃತವಾಗಿ ಹೈಕಮಾಂಡ್ ಇಂಥವರೇ 2.5 ವರ್ಷ, ಇಂಥವರಿಗೆ 50-50 ಅಂತ ಹೇಳಿಯೇ ಇಲ್ಲ. ಇದು ವಾಸ್ತವ, ಇದು ಸತ್ಯ. ಹಾಗಿದ್ರೆ ವಿನಾಕಾರಣ ಈ ಒಂದು ನರೇಟಿವನ್ನು ಜೀವಂತವಾಗಿ ಇರಿಸಿಕೊಳ್ಳುವ ಮೂಲಕ ಹೀಗಾದರೂ ಸಿದ್ದರಾಮಯ್ಯ ಅವರನ್ನು ಬಗ್ಗಿಸಬೇಕು, ಅವರನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೋಬೇಕು ಅನ್ನುವಂತಹ ಪ್ರಯತ್ನವನ್ನು ಒಬ್ಬ ರಾಜ್ಯ ಉಸ್ತುವಾರಿ ಮತ್ತು ಅವರ ಜೊತೆ ನಿಂತಹ ನಾಯಕರ ಪಡೆ ಮಾಡಿರಬಹುದಾ? ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಜೊತೆ ನಿಲ್ಲುವ ಮತ್ತು ಅವರ ಪರವಾಗಿ ಕಾರ್ಯಕ್ರಮಗಳನ್ನು ಮಾಡುವ, ನಿಜವಾದ ಬುದ್ಧ ಬಸವ ಭೀಮನ ತತ್ವಗಳನ್ನು ಸಾರುವ, ಆಡಳಿತದಲ್ಲಿ ಅದನ್ನು ಬಳಸುವ ಈ ನಾಯಕನನ್ನು ಈ ಇಬ್ಬರು ಅಥವಾ ಇನ್ನೊಬ್ಬರು ಮಾಜಿ ಸಂಸದರು ಬಗ್ಗಿಸೋಕೆ ಸಾಧ್ಯವೇ? ಹಾಗಿದ್ರೆ ನೀವು ಹೇಳಿ, 2.5 ವರ್ಷದ ಚರ್ಚೆ 50-50ಯ ಲೆಕ್ಕ ಯಾರ ಸೃಷ್ಟಿ ಇರಬಹುದು? ಕಮೆಂಟ್ ಮಾಡಿ.